ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಚಳಿಗಾಲ ಪ್ರಾರಂಭವಾಯಿತು. ಈ ಚಳಿಗಾಲದಲ್ಲಿ ನಮ್ಮ ಕೂದಲು ಬೆಳವಣಿಗೆ ತುಂಬ ಕಡಿಮೆ ಆಗುತ್ತೆ. ಕೂದಲು ಉದುರುವುದು ತುಂಬ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ನೀವೇನಾದರೂ ಈ ರೆಮಿಡಿನ ಫಾಲೋ ಮಾಡಿದರೆ ಚಳಿಗಾಲದಲ್ಲೂ ಸಹ ನಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸ್ಕೊಳ್ಬೋದು. ಅದರ ಜೊತೆಗೆ ಒಳ್ಳೆಯ ಆಹಾರವನ್ನು ನಾವು ಈ ಸಮಯದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ಕನಿಷ್ಠ ಪಕ್ಷ 2 ಲೀಟರ್ನಾದರೂ ನಾವು ನೀರನ್ನು ಸೇವನೆ ಮಾಡಬೇಕು. ಅದರಿಂದ ನಮ್ಮ ಸ್ಕಿನ್ನೇ ಆಗಿರ್ಬೋದು ಅಥವಾ ನಮ್ಮ ತಲೆ ಸ್ಕಾಲ್ಫ್ ಆಗಿರ್ಬೋದು ಡಿಹೈಡ್ರೇಟ್ ಆಗೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಸ್ಟ್ರೆಸ್, ಒತ್ತಡ ಇದನ್ನು ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಒಳ್ಳೆಯ ನಿದ್ರೆಯನ್ನು ಪಡಿಲೇಬೇಕು. ಇದೆಲ್ಲದರ ಜೊತೆಗೆ ಇವತ್ತಿನ ರೆಮಿಡಿನ ನೀವೇನಾದರೂ ಫಾಲೋ ಮಾಡಿದರೆ ನಿಮಗೆ 100% ರಿಸಲ್ಟ್ ನಿಮ್ಮದಾಗತ್ತೆ. ಹಾಗೆ ಈ ವಿಡಿಯೋ ಎಲ್ಲಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಆಬ್ಸಲ್ಯೂಟ್ಲಿ ಫ್ರೀ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಇವತ್ತಿನ ರೆಮಿಡಿಗೆ ಮುಖ್ಯವಾಗಿ ಬೇಕಾಗಿರೋದು ಮೆಂತ್ಯಕಾಳು. ಮೆಂತ್ಯಕಾಳು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ನಾನಿಲ್ಲಿ ಸರಿಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನ ಮುಂಚಿನ ದಿನವೇ ನಾವು ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕಾಗುತ್ತೆ. ರಾತ್ರಿ ಇಡೀ ಇದನ್ನ ನೆನೆಸಿಟ್ಕೊಳ್ಬೇಕು. ಮಾರನೇ ದಿನ ಇದನ್ನು ಹೆಚ್ಚಿನ ನೀರನ್ನು ನಾವು ಹಾಕಿ ನೆನೆಸಿಟ್ಟಿರ್ತೀವಿ ಅಲ್ವಾ. ಇದರಲ್ಲಿ ಸ್ವಲ್ಪ ನೀರನ್ನು ತೆಗೆದು ನಾವು ಪಕ್ಕಕ್ಕೆ ಇಟ್ಕೊಳ್ಬೇಕು. ನಂತರ ಇದರ ಉಪಯೋಗ ಇದೆ ಹೇಳ್ತೀನಿ. ಹಾಗೆ ಉಳಿದ ನೀರಿನ ಜೊತೆಗೇ ಈ ಮೆಂತ್ಯಕಾಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಪೇಸ್ಟ್ ಆಗಿಬಿಡಬೇಕು. ತುಂಬ ನೈಸ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸ್ ಪೇಸ್ಟ್ ಥರ ಇದನ್ನ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಬೌಲಿಗೆ ಒಂದು ಕಾಟನ್ ಬಟ್ಟೆ ಅಥವಾ ಮಸ್ಲಿನ್ ಬಟ್ಟೆ ಅಂತ ಹೇಳ್ತಾರಲ್ವ, ಅದನ್ನು ಹಿಂಡಲಿಕ್ಕೆ ಆಗಬೇಕು ನಮಗೆ ಸುಲಭವಾಗಿ. ಆ ಬಟ್ಟೆನ ತೊಗೊಳ್ಳಿ. ಹಾಕಿಬಿಟ್ಟು ನಾವು ರುಬ್ಬಿಕೊಂಡಿರುವಂಥ ಈ ಮೆಂತ್ಯ ಪೇಸ್ಟನ್ನು ಆ ಬಟ್ಟೆಗೆ ಹಾಕಿ ಚೆನ್ನಾಗಿ ಕಿವುಚಬೇಕು. ಈ ಥರ ಚೆನ್ನಾಗಿ ಕಿವುಚಿ ಅದರೊಳಗಿರುವಂಥ ತುಂಬ ನೈಸ್ ಪೇಸ್ಟ್ ಸಿಗ್ತದೆ ನಿಮಗೆ. ಹಚ್ಕೊಳ್ಳಿಕ್ಕೆ ಯಾವುದೇ ರೀತಿಯ ರಗಳೆ ಆಗೋದಿಲ್ಲ. ಸೊ ಆ ರೀತಿ ಚೆನ್ನಾಗಿ ಹಿಂಡಿ ಫೈನ್ ಪೇಸ್ಟನ್ನು ನೀವು ಬೇರೆ ಮಾಡ್ಕೊಳ್ಬೇಕು. ತರಿ ಆಗಿರೋದನ್ನು ಸಹ ಹಚ್ಕೊಳ್ಬೋದು. ಬಟ್ ಕೆಲವೊಬ್ರು ಏನಂದರೆ ಕ್ಲೀನಾಗಿ ತೊಳೆದ್ರೂ ಸಹ ಅದು ನಮ್ಮ ಕೂದಲಲ್ಲೇ ಉಳ್ಕೊಂಡು ಬಿಡುತ್ತೆ, ಹೋಗೋದೇ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ, ಇದನ್ನು ಮಾಡಬಾರ್ದಾಗಿತ್ತಪ್ಪ ಹಾಗೆ ಹೀಗೆ ಅಂತ ತುಂಬ ಸ್ಪೆಕ್ಟಿಕಲ್ಸ್ ಆಗಿಬಿಡ್ತಾರೆ ಅಲ್ವಾ. ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಇದನ್ನು ನಾವು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಇದನ್ನ ಹಿಂಡ್ಕೊಂಡು ಇದರ ಫೈನ್ ಪೇಸ್ಟ್ ಇನ್ನೂ ಸ್ಮೂತ್ ಕ್ರೀಮ್ ಥರ ಬಂದುಬಿಡುತ್ತೆ. ಇದು ನೀವು ಹಿಂಡ್ಕೊಂಡಾಗ ಕ್ರೀಮ್ ಪೇಸ್ಟ್ ಥರ ಬಂದುಬಿಡುತ್ತೆ. ಈ ಪೇಸ್ಟನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಇದಕ್ಕೆ ಕೇವಲ ಇನ್ನು ಒಂದು ಇಂಗ್ರೀಡಿಯೆಂಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ಆ್ಯಡ್ ನೀವು ಮಾಡಲೇಬೇಕು. ಅದೇ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂತ ಹೇಳ್ತೀವಲ್ಲ, ಹರಳೆಣ್ಣೆ. ಇಲ್ಲಿ ನಾನು ಒಂದು 2 ಟೀ ಸ್ಪೂನ್ನಷ್ಟು ಹರಳೆಣ್ಣೆನ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಆ ಪೇಸ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಹರಳೆಣ್ಣೆ ಸಹ ತುಂಬಾ ನಮ್ಮ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಮ್ಮ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂದನ್ನಾಗಿ ಟೈಟಾಗಿ ಹಿಡ್ಕೊಳ್ಳಿಕ್ಕೆ ಮೆಂತ್ಯ ಜೊತೆಗೆ ಇದೆರಡು ಒಳ್ಳೆ ಕಾಂಬಿನೇಷನ್. ಈ 2 ಕಾಂಬಿನೇಷನ್ ನಮ್ಮ ಸ್ಕಾಲ್ಫಿಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನೀವು ಎಣ್ಣೆ ಹಚ್ಚಿದ್ರೂ ಪರವಾಗಿಲ್ಲ, ನಿಮ್ಮ ಡ್ರೈ ಸ್ಕಾಲ್ಫ್ ಇದ್ದರೂ ಪರವಾಗಿಲ್ಲ, ಹಚ್ಕೊಂಡ್ರೆ ಮಾತ್ರ ನೀವು ಹಾಕುವಂಥ ಪ್ಯಾಕ್ ನೀಟಾಗಿ ಬರ್ತದೆ. ನಿಮಗೆಲ್ಲೋ ಸಿಕ್ಕ ಅನಿಸೋದಿಲ್ಲ, ರಗಳೆ ಆಗೋದಿಲ್ಲ. ಸೊ ಮೊದಲಿಗೆ ಚೆನ್ನಾಗಿ ಬಾಚ್ಕೊಂಡ್ಬಿಡಿ. ಬಾಚ್ಕೊಂಡ ನಂತರ ನೀವು ಒಂದು ಪಾರ್ಟಿಷನ್ ತೆಗಿತಾ ನೀವು ಈ ಪೇಸ್ಟನ್ನು ಹಚ್ಕೊಳ್ಳಿ. ನೀವು ಈ ಪ್ಯಾಕನ್ನು ನಿಮ್ಮ ಸ್ಕಾಲ್ಫ್ ಮೇಲೆ ಫೋಕಸ್ ಮಾಡಿ. ಲೆಂತ್ ಮೇಲೂ ಹಚ್ಕೊಳ್ಳಿ, ಬಟ್ ಬೇಕಾಗಿರೋದು ನಮ್ಮ ಸ್ಕಾಲ್ಫಿಗೆ. ಸೊ ಸ್ಕಾಲ್ಫಿಗೆ ಚೆನ್ನಾಗಿ ಫೋಕಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಚಿ ಅದನ್ನು ಫುಲ್ ಕವರ್ ಮಾಡ್ಕೊಳ್ಳಿ. ಆಮೇಲೆ ಉಳಿದಿರೋದನ್ನು ಲೆಂತಿಗೆ ಹಾಕ್ಕೊಂಡು ನೀವು ಒಂದು ತುರುಬನ್ನು ಕಟ್ಕೊಳ್ಳಿ. ಮಿನಿಮಮ್ ಇಲ್ಲಿ ಅರ್ಧ ಗಂಟೆಯಿಂದ 45 ನಿಮಿಷ ಬೇಕಾಗುತ್ತೆ. ಬಟ್ 1 ಗಂಟೆ ತನಕ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ನೀವೆಲ್ಲ ಚೆನ್ನಾಗಿ ಹಚ್ಚಿ ಆದ್ರ ಮೇಲೆ ಒಂದು ಈ ಹೇರ್ ಕ್ಯಾಪ್, ಶವರ್ ಕ್ಯಾಪ್ ಅಂತ ಸಿಗುತ್ತಲ್ಲ, ಅದನ್ನು ಇದ್ದರೆ ಬಳಸಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ಇದ್ದೇ ಇರ್ತವೆ ಅಲ್ವಾ. ಒಂದು ಸಣ್ಣದಾದ ಯಾವುದಾದ್ರೂ ಒಂದು ನಿಮ್ಮ ತಲೆಯ ಸೈಜಿನ ಒಂದು ಕ್ಯಾರಿ ಬ್ಯಾಗ್ನ ತೊಗೊಳ್ಳಿ, ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳಿ, ಹಾಕಿ ಒಣಗಲಿಕ್ಕೆ ಬಿಡಬೇಡಿ. ಯಾವುದೇ ಕಾರಣಕ್ಕೂ ಇದು ಡ್ರೈ ಆದರೆ ತೊಳಿಲಿಕ್ಕೆ ಸ್ವಲ್ಪ ಹೆಚ್ಚು ನೀರು ಬೇಕಾಗ್ತದೆ ಅಷ್ಟೇ. ಅದರಿಂದ ಏನು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಒಣಗೋದಕ್ಕಿಂತ ಹಾಗೆ ಸ್ವಲ್ಪ ಮಾಯ್ಶ್ಚರೈಸರ್ ಆಗಿ ಇದ್ದರೆ ನಿಮಗೆ ಕ್ಲೀನಾಗಿ ತೊಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಪಾಲಿಥೀನ್ ಕವರ್ನ ತೊಗೊಂಡು ಚೆನ್ನಾಗಿ ರ್ಯಾಪ್ ಮಾಡಿಕೊಂಡು ಕಂಪ್ಲೀಟ್ ಗಾಳಿ ಆಡ್ತಿದ್ದಾಗೆ ಅದನ್ನ ಬಂದ್ ಮಾಡಿ. ಇದನ್ನು ನೀವು 1 ಗಂಟೆ ತನಕ ಇಟ್ಕೊಂಡು ನಂತರ ನಾರ್ಮಲ್ ಆಗಿ ನೀವು ಅದನ್ನ ಕ್ಲೀನ್ ಮಾಡಿ ಶಾಂಪು ಹಾಕಿ ಸ್ನಾನ ಮಾಡ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಚಳಿಗಾಲದಲ್ಲಿ ಮುಖ್ಯವಾಗಿ ಚಳಿ ಆಗ್ತಾ ಇರುತ್ತೆ ಅಲ್ವಾ. ಬಿಸಿ ನೀರು ಸ್ನಾನ ಮಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತೀವಿ ಅಲ್ವಾ. ಬಟ್ ತಲೆ ಸ್ನಾನ ಮಾಡುವಾಗ ಯಾವತ್ತೂ ಬಿಸಿ ನೀರನ್ನು ತಲೆಗೆ ಹಾಕಬೇಡಿ ದಯವಿಟ್ಟು. ಉಗುರು ಬೆಚ್ಚಗಿನ ನೀರನ್ನು ನೀವು ಬಳಸಿ. ಆದಷ್ಟು ಉಗುರು ಬೆಚ್ಚಗಿನ ನೀರನ್ನು
ಬಳಸಿ. ನಂತರ ನಿಮಗೆ ಇನ್ನೂ ಏನಾದರೂ ಅಲ್ಲಿ ಇಲ್ಲಿ ಒಂದು ಕಣ ಉಳಿದಿದೆ ಹಾಗೆ ಹೀಗೆ ಅನಿಸಿದ್ರೂ ಕೂದಲು ಒಣಗಿದ ನಂತರ ನೀವು ಚೆನ್ನಾಗಿ ಬಾಚ್ಕೊಂಡ್ಬಿಡಿ. ಹೊರಗಡೆ ಬಾಚ್ಕೊಂಡ್ಬಿಟ್ರೆ ಅದರಲ್ಲಿ ಇನ್ ಕೇಸ್ ಇದ್ರೂ ಸಹ ಉದುರಿ ಹೋಗ್ಬಿಡ್ತದೆ. ಮೆಂತೆಕಾಳಿನ ಈ ಗ್ರ್ಯಾನ್ಯುವಲ್ಸ್ ಸಣ್ಣ ಸಣ್ಣ ಕಣಗಳೆಲ್ಲೂ ನಿಮ್ಮ ತಲೆಯಲ್ಲಿ ನಿಮ್ಮ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಕೂದಲು ಒಣಗಿದ ತಕ್ಷಣ ನೀವು ನೀಟಾಗಿ ಕೋಂಬ್ ಮಾಡ್ಕೊಂಡ್ಬಿಡಿ, ಎಲ್ಲ ಉದುರು ಹೋಗುತ್ತೆ. ಹಾಗೆ ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ನೀರನ್ನು ತೆಗೆದು ಬದಿಗಿಟ್ಕೊಳ್ಬೇಕು. ಅದು ಮೇಲ್ಗಡೆ ಇರುವಂತಹ ಈ ಮೆಂತೆಕಾಳಿನ ನೀರನ್ನು ನಾವು ಸ್ವಲ್ಪ ಆಗ ಬದಿಗೆ ತೆಗೆದಿಟ್ಕೊಂಡಿದ್ವಿ. ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಫಸ್ಟ್ ಸಾರಿ ನೀವು ಈ ಹೇರ್ ಮಾಸ್ಕನ್ನು ಹಾಕಿ ವಾಶ್ ಮಾಡ್ಕೊಳ್ತೀರಾ ನಿಮ್ಮ ಹೇರನ್ನ. ನೆಕ್ಸ್ಟ್ ನೀವು ಮತ್ತೊಂದು ಸಾರಿ ತಲೆ ಸ್ನಾನ ಮಾಡುವಾಗ ಈ ಹೇರ್ ಸ್ಪ್ರೇ ಅಥವಾ ಮೆಂತೆಕಾಳಿನ ನೀರು ಏನಿದೆ ಇದನ್ನು ನೀವು ಚೆನ್ನಾಗಿ ನಿಮ್ಮ ಸ್ಕಾಲ್ಫಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ವಾರದಲ್ಲಿ ನೀವೇನಾದರೂ 3 ಸಾರಿ ತಲೆ ಸ್ನಾನ ಮಾಡ್ತಾ ಇದ್ದೀರಾ ಅಥವಾ 4 ಸಾರಿ ತಲೆ ಸ್ನಾನ ಮಾಡ್ತಾ ಇದ್ದೀರಾ ಅಂದರೆ 1 ಬಾರಿ ಮಾತ್ರ ಈ ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ. ಹಾಗೆ ಉಳಿದ ಅಥವಾ 2 ಅಥವಾ 3 ಬಾರಿ ನೀವು ಈ ಹೇರ್ ಟೋನರ್ ಅಥವಾ ನಾವಾಗಲೇ ಏನು ಮೆಂತೆಕಾಳಿನ ನೀರನ್ನು ತೆಗೆದು ಬೇರೆ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ವಿ, ಈ ಸ್ಪ್ರೇ ಬಾಟಲ್ನಲ್ಲಿರುವ ನೀರನ್ನು ಬಳಸಿ, ಹೇರ್ ಟೋನರ್ನ ಬಳಸಿ. ಇದನ್ನು ಫುಲ್ ನಿಮ್ಮ ಸ್ಕಾಲ್ಫಿಗೆ ಸ್ಪ್ರೇ ಮಾಡಿಕೊಂಡು ವೆಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ವಾರಕ್ಕೆ 1 ಸಾರಿ ಈ ಹೇರ್ ಮಾಸ್ಕ್, ಉಳಿದ ಸಾರಿ ಹೇರ್ ಟೋನರ್. ಹಾಗೆ ನೀವು ಮಾಡ್ತಾ ಬನ್ನಿ, ನಿಮ್ಮ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಮೆಂತೆಕಾಳಿನಲ್ಲಿ ನೋಡಿ ಸ್ನೇಹಿತರೆ, ಐರನ್ ಇದೆ, ಪೊಟ್ಯಾಷಿಯಮ್ ಇದೆ, ಹಾಗೆ ಫಾಲಿಕ್ ಆ್ಯಸಿಡ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಡಿ ಇದೆ. ಹಾಗಾಗಿ ಇದನ್ನು ಈ ಟೈಮಲ್ಲಿ ಬಳಸೋದು ಇದೊಂದು ಅದ್ಭುತವಾದ ಟೈಮ್. ನಮಗೆ ಈ ಚಳಿಗಾಲದಲ್ಲಿ ಇದರ ರೆಮಿಡೀಸ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತವೆ. ಸ್ಪೆಷಲಿ ನಮ್ಮ ಕೂದಲಿಗೋಸ್ಕರ ಇದು ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ತೀನಿ. ಸೊ ನೀವು ಇದನ್ನು ತಪ್ಪದೆ ಮಾಡಿ. ಈ ಕಾಲದಲ್ಲಿ ಆಗುವಂಥ ಹೇರ್ ಡ್ಯಾಮೇಜನ್ನು ನಾವು ಕಡಿಮೆ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರೋವಾಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್.